ಮೊದಲಿಗೆ ಎಲ್ಲ ಪೋಷಕರಿಗೆ ನನ್ನ ನಮಸ್ಕಾರಗಳು. ಈ ಒಂದು ಲಿಟ್ಲು ಬ್ಲಾಸಮ್ ಪ್ರೀ ಸ್ಕೂಲ್ನ ಮುಖ್ಯ ಫೌಂಡರ್ ಆಗಿರ್ತಕ್ಕಂಥ ಹಾಗೂ ತುಂಬ ಪೇರೆಂಟ್ಸಿಗೆ ಕೂಡ ಮೋಟಿವೇಟರ್, ನನಗೆ ಗೊತ್ತಿದೆ, ನೀವು ಹೇಳ್ತಾ ಇಲ್ಲ. ಹಾಗೆಯೇ ಮಕ್ಕಳಿಗೆ ಶಿಸ್ತುಬದ್ಧವಾದಂತಹ ಏನಾದರೂ ಒಂದಷ್ಟು ಕಲಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೋಬೇಕು. ನನ್ನ ಸ್ಟೂಡೆಂಟ್ ಆಕೆ ಕವಿತಾ ಅನ್ನೋರು ನನ್ನ ಸ್ಟೂಡೆಂಟು. ಹಾಗಾಗಿ ಈ ಥರದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ನೆಲಮಂಗಲದಲ್ಲಿ ಅಂತ ಹೇಳಿದ್ರೆ ನನಗೊಂದು ಸರಿ ರೋಮಾಂಚನ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದ್ರ ಹೊಗಳಿಕೆ ಅಲ್ಲ, ಇದು ಇವರು ಕಳಿಸ್ತಕ್ಕಂತಹ, ಇವರು ಆಗ್ತಕ್ಕಂತಹ ಎಲ್ಲ ವೀಡಿಯೋಸ್ಗಳನ್ನು ನಾನು FBಯಲ್ಲಿ, ಫೇಸ್ಬುಕ್ಕಲ್ಲಿ ಮತ್ತು ವ್ಯಾಟ್ಸಪ್ಪಲ್ಲಿ ಎಲ್ಲ ನೋಡಿದ್ದೀನಿ. ಬಹುಶಃ ನಾನು ಫೋನ್ ಮಾಡಿ ಕೇಳ್ತಾ ಇರ್ತೀನಿ, ಏನು ಇದರ ಹಿನ್ನೆಲೆ ಏನಮ್ಮ ಅಂತ ಕೇಳ್ತೀನಿ. ಸೆಲ್ಫ್ ಮೋಟಿವೇಟರ್ ಅವರು, ಗೊತ್ತಿದೆ ನನಗೆ. ಯಾಕೆ ಅಂತ ಹೇಳಿದ್ರೆ ಆಕೆ ನನ್ನ ಕೈ ಕೆಳಗಡೆ 8th 9th 10th ಅಷ್ಟೇ ಓದಿರೋದು. ಅಲ್ಲಿಂದ ಆಚೆಗೆ ಏನಾಗ್ತದೆ ಅಂತ ಆ ಮಗು ಗೊತ್ತಿರಲಿಲ್ಲ. ಇವತ್ತು ಈ ಒಂದು ಲೆವೆಲಲ್ಲಿ ನಿಂತಿದೆ ಅಂತ ಹೇಳಿದ್ರೆ ಹಿಂದೆ ಗುರುಗಳ ಆಶೀರ್ವಾದ ಇದೆ. ಆದರೂ ಕೂಡ ಆ ಗುರಿ ಅನ್ನೋದಿತ್ತಲ್ಲ, ಅದನ್ನು ತಲುಪಿ ಇವತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದಾರಲ್ಲ, ಅದಕ್ಕೊಂದು ಜೋರ ಚಪ್ಪಾಳೆ ಹೊಡಿಬೇಕು. ಈ ವೇದಿಕೆ ಮೇಲೆ ಆಸೀನರಿರ್ತಕ್ಕಂತಹ ಉದಯ್ ಕುಮಾರ್ ಅವರೇ ಹಾಗೂ ಚಂದ್ರಶೇಖರ್ ಸರ್ ಅವರೇ ಹಾಗೂ ಮೇಡಮ್ ವಂಜಾಕ್ಷಿ ಅವರೇ, ಸೊ ಇವತ್ತು ನನ್ನ ಮುಖ್ಯ ಅತಿಥಿಗಳಾಗಿ ಕರೆಸಿದ್ದೀರಿ. ನನ್ನ ಈ 25 ವರ್ಷದ ವೃತ್ತಿ ಜೀವನದಲ್ಲಿ ಬಹುಶಃ ನನಗೊಂದು ಇದು ಸ್ಮರಣೀಯ ದಿನ ಅಂತ ನಾನು ಭಾವಿಸ್ತೇನೆ. ಬಹುಶಃ ನಾನು ಎಲ್ಲ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥದ್ದು, 1000 ಸ್ಟ್ರೆಂತು, 500, 700 ಅಂತ. ಸೊ ಇಲ್ಲಿ ಸಂಖ್ಯೆ ಕಡಿಮೆ ಅಂತ ನಾನು ಎಂದೂ ಕೂಡ ನಾನು ಭಾವಿಸ್ತಾ ಇಲ್ಲ. ಈ ಸಂಖ್ಯೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಸಂಖ್ಯೆ ಆಗೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸೊ ಹಾಗಾಗಿ ಈ ಸಂಖ್ಯೆಯನ್ನು ಹೆಚ್ಚಿಸ್ತಕ್ಕಂಥ ಜವಾಬ್ದಾರಿ ಇಲ್ಲಿ ಕೂತಿರ್ತಕ್ಕಂತಹ ಪೋಷಕರು, ನಿಮ್ಮಲ್ಲಿ ಆ ಶಕ್ತಿ ಇದೆ. ಇವರ ಕಲಿಕೆಯ ಹಂತಗಳೇನಿದ್ದಾವೆ ಬಹಳ ತುಂಬ, ನಾನು ಕೂಡ ಮೋಟಿವೇಟ್ ಆಗಿದ್ದೀನಿ. ನನ್ನ ಶಾಲೆಯ ಕಾಂಪೌಂಡ್ನಲ್ಲಿ ಫ್ರೀ ನರ್ಸರಿ ಟು 10ನೇ ಕ್ಲಾಸು ಒಂದೇ ಕ್ಯಾಂಪಸ್ಸಲ್ಲಿದೆ. ಎಷ್ಟೋ ಇವತ್ತು ನಾನು ನನ್ನ ಶಿಕ್ಷಕರಿಗೆ LKG UKG ಪ್ರೀ KG ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ಕರೆಸಿ ನಾನು ಹೇಳ್ತಾ ಇದ್ದೀನಿ, ನೋಡಿ ಇವ್ರು ನನ್ನ ಸ್ಟೂಡೆಂಟು, ಯಾವ ಥರ ಆ್ಯಕ್ಟಿವಿಟಿ ಬೇಸ್ಡ್ ಬರ್ತಾ ಇದೆ, ಆ ಥರದ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತ ನಾನು ಅವ್ರಿಗೆ ಸಹ ಹೇಳ್ತಾ ಇದ್ದೀನಿ. ಒಬ್ಬ ಗುರುನೇ ಶಿಷ್ಯರಿಂದ ಪ್ರೇರಿತರಾಗಿ ನಾನು ಬೇರೆಯವರಿಗೆ ಅದನ್ನು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಇನ್ನೆಂಥ ಅದ್ವಿತೀಯವಾಗಿರ್ತಕ್ಕಂತಹ ಒಂದು ಜ್ಞಾನವನ್ನು, ಪಾಂಡಿತ್ಯವನ್ನು ಪಡೆದಿದ್ದಾರೆ ಅಂತ ಬಹುಶಃ ನಿಮಗೂ ಅದು ಗೊತ್ತಿದೆ ಅಂತ ನಾನಂತೂ ಭಾವಿಸ್ತೇನೆ. ಹಾಗೆ ಈ ಮಕ್ಕಳಿಗೆ ಕೊಡ್ತಕ್ಕಂಥ ಶಿಕ್ಷಣದಲ್ಲಿ ಬಹಳ ನೈತಿಕವಾಗಿರ್ತಕ್ಕಂಥ ಶಿಕ್ಷಣವನ್ನು ಈಗಲೇ ಕೊಡ್ತಾ ಇದ್ದಾರೆ ಅವರು. ನಾವು ಹೈಸ್ಕೂಲ್ಗೆ ಟೀಚ್ ಮಾಡ್ತಕ್ಕಂಥವ್ರು, ನಾವು ಅಲ್ಲಿ ಬಡ್ಕೋತಾ ಇರ್ತೀವಿ, ನಾವು ಹೀಗಿರಬೇಕು ಆಗಿರಬೇಕು ಅಂತಕ್ಕಂಥದ್ದು. ಬಹುಶಃ ಅದನ್ನೆಲ್ಲವನ್ನು ಮೀರಿ ಏನಿದ್ದಾರೆ ಈ ಶಾಲೆಯಲ್ಲಿ ಇರ್ತಕ್ಕಂತಹ ಶಿಕ್ಷಕಿಯರಾಗಿರ್ಬೋದು, ಅದರ ಫೌಂಡರ್ ಆಗಿರ್ತಕ್ಕಂಥವ್ರಾಗಿರ್ಬೋದು, ಅವರ ಗೈಡರ್ ಅಂತ ಏನು ಹೇಳ್ತಾರೆ, ಅವರೆಲ್ಲರೂ ಕೂಡ ಇವತ್ತು ನೈತಿಕ ಮತ್ತು ಮಕ್ಕಳಿಗೆ ಏನು ಶಿಕ್ಷಣವನ್ನು ಕೊಡಬೇಕು, ಆ್ಯಕ್ಟಿವಿಟಿ ಬೇಸ್ಡ್ ಆದರೂ ಕೂಡ, ಒಂದು ಸ್ವಯಂ ಕಲಿಕೆ ಇದ್ದರೂ ಕೂಡ ಅವರಿಗೆ ಪ್ರತಿಯೊಂದು ಹಬ್ಬದ ಪರಿಚಯ ಮಾಡಿಕೊಡ್ತಾರೆ, ಪ್ರತಿಯೊಂದು ರಾಷ್ಟ್ರೀಯ ದಿನಗಳ ಬಗ್ಗೆ ಪರಿಚಯ ಮಾಡ್ತಾರೆ, ಹಲವಾರು ವಿಜ್ಞಾನಿಗಳು, ಕವಿಗಳು ಅವರ ಹುಟ್ಟಿದ ದಿನಾಚರಣೆಯನ್ನು ಪರಿಚಯ ಮಾಡ್ತಾ ಇದ್ದಾರೆ. ಯಾವ ಕಡೆ ಈ ಪ್ರೀ KG ಮಕ್ಕಳಿಗೆ ಈ ಥರದ್ದೆಲ್ಲವನ್ನು ಕೊಡ್ತಾರೆ? ಬಹಳ ಒಂದು ನನಗೆ ಒಂದು ಸರಿ ಆಶ್ಚರ್ಯ ಆಗುತ್ತೆ, ಹೇಗೆ ಅಂತೇಳ್ಬಿಟ್ಟು. ಮನಸ್ಸಿದ್ದರೆ ಮಾರ್ಗ. ಹಾಗಾಗಿ ಆಕೆ ಅಂದ್ಕೊಂಡಿದ್ದನ್ನು ಸಾಧನೆ ಮಾಡೇ ಮಾಡ್ತಿರ್ತಾರೆ. ಆ ಥರದ ಒಂದು ಸ್ವಭಾವದ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಅವರು. ಬಹುಶಃ ನಾನು ಸುಮಾರು 2-3 ವರ್ಷಗಳಿಂದ ನಾನು ನೋಡ್ತಾ ಇದ್ದೀನಿ, ನಾನು ಅವರೆಲ್ಲ ಆ್ಯಕ್ಟಿವಿಟೀಸ್ನ ನಾನು ನೋಡ್ತಾ ಇದ್ದೀನಿ. ನಾನು ಒಂದು ಸರಿ ಶಾಲೆಗೂ ಬಂದಿದ್ದೆ ನಾನು, ಬಟ್ ಅವಾಗ ಮಕ್ಕಳಿರಲಿಲ್ಲ. ಬಟ್ ನನಗೆ ಭಾಳ ಖುಷಿ ಆಗುತ್ತೆ, ಅಷ್ಟು
ಸ್ವಯಂ ಶಿಸ್ತನ್ನು ಮಕ್ಕಳಲ್ಲಿ ಕಲಿಸ್ತಾ ಇದ್ದಾರಲ್ಲ ಈಗಲಿಂದ ಅಂತ ಹೇಳ್ಬಿಟ್ಟು ನನಗೊಂದು ಕೊರಗಿದೆ ಸರ್. ದಯವಿಟ್ಟು ಅವರಿಗೆ ಏನಾದರೂ ಮಾಡಿ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಆ ಥರದ ಒಂದು ಪ್ರೈಮರಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಅವಕಾಶವನ್ನು ಅವ್ರಿಗೆ ಮಾಡಿಕೊಟ್ಟಿದ್ದೆ ಆದರೆ ನೆಲಮಂಗಲದಲ್ಲಿ ನಂಬರ್ 1 ಮಾಡ್ತಾರೆ. ಗ್ಯಾರಂಟಿ, ನಾನು ಅದನ್ನು ಅಶ್ಯೂರೆನ್ಸ್ ಕೊಡ್ತೀನಿ ಬೇಕಿದ್ರೆ. ಯಾಕೆಂದರೆ ಆ ಥರದ ಒಂದು ವ್ಯವಸ್ಥೆ, ಈ ವ್ಯವಸ್ಥೆಯಲ್ಲಿ ಆ ಥರದ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಸರ್. ಈಗ ಬೇರೆ ಕಡೆ ಫೀಸ್ ಕೊಡ್ತೀರಾ, ಫೀಸ್ ಕೊಡ್ತಾರೆ, ಶಿಕ್ಷಣವನ್ನು ಕೊಡ್ತಾರೆ, ಅದು ಮ್ಯಾಟ್ರ್ ಅಲ್ಲ ಸರ್. ಹೆಚ್ಚಿಗೆ ದುಡ್ಡು ಕೊಟ್ಬಿಟ್ಟು ನಾವು ಒಳ್ಳೆ ಶಿಕ್ಷಣ ಪಡಿತೀವಿ ಅಂತಕ್ಕಂಥದ್ದು ಖಂಡಿತ ಮ್ಯಾಟ್ರ್ ಅಲ್ಲ ಸರ್. ಇಂಥ ಶಾಲೆಯಲ್ಲಿ ಇಂಥ ಪುಟ್ಟ ಮಕ್ಕಳಿಗೆ ಅದರಲ್ಲಿ ಏನು ತುಂಬಬೇಕು ಅವ್ರ ತಲೆಗೆ ಭಾಳ ಸಿಸ್ಟಮ್ಯಾಟಿಕಲಿ ಮಾಡ್ತಾ ಇದ್ದಾರೆ ಇವರು, ಭಾಳ ಸಿಸ್ಟಮ್ಯಾಟಿಕಲಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಆ ಮಕ್ಕಳಲ್ಲಿರ್ತಕ್ಕಂಥ ನಿಜವಾಗ್ಲೂ ಕೂಡ ತುಂಬ ಸಂತೋಷ ಆಗುತ್ತೆ. ಅವ್ರ ಯೂನಿಫಾರ್ಮ್ ಆಗಿರ್ಬೋದು, ಅವರಲ್ಲಿ ಇದೆಲ್ಲ ನೋಡಿದಾಗ ನನಗನ್ನಿಸ್ತು ಅವ್ರು ಹೈಜಿನಿಕ್ ಆಗಿ ಇರ್ತಕ್ಕಂತಹ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಏನಾಗಿದೆ ಅಂತ ಹೇಳಿದ್ರೆ ಜಾಗ ಕಡಿಮೆ ಇದ್ದರೂ ಕೂಡ ಅಥವಾ ಆ ಮಕ್ಕಳಿಗೆ ಸಫಿಷಿಯೆಂಟಾಗಿ ಎಷ್ಟು ಬೇಕೋ ಅಷ್ಟಿದ್ರೂ ಕೂಡ ಅದರಲ್ಲಿ ಏನೇನು ಬೇಕೋ ಕ್ರಿಯೇಟಿವಿಟಿಯಾಗಿ ಅದನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಕ್ರಿಯೇಟಿವಿಟಿ ಅನ್ನೋದು ಬಹಳ ಮುಖ್ಯ, ಶಿಕ್ಷಕರಲ್ಲಿ ಅದು ಇರಲೇಬೇಕಾಗಿರ್ತಕ್ಕಂಥದ್ದು. ಈ ಥರದ ಒಂದು ವ್ಯವಸ್ಥೆಯಲ್ಲಿ ಈ ಥರದ ಒಂದು ಶಿಕ್ಷಣದ ಕಲಿಕೆಯ ಹಂತಗಳನ್ನು ದಾಟಿಸ್ತಾ ಇರ್ತಕ್ಕಂತಹ ಇವರಿಗೆ ನೀವು ಸಾಥ್ ಕೊಡ್ತಾ ಇದ್ದೀರಾ, ನಿಮಗೆ ನನ್ನ ಒಂದು ದೊಡ್ಡ ಸಲಾಮು. ಹಾಗೆಯೇ ಇನ್ನೊಂದು ಹೇಳಬೇಕಾಗುತ್ತೆ, ಇಲ್ಲಿ ಬೇಸಿಕಲಿ ನಾನು 25 ವರ್ಷ ಈ ವೃತ್ತಿ ಸೇವೆ ಅಂತ ಅಂದ್ಕೊಂಡು ಬಂದಿರೋದ್ರಿಂದ ಇಲ್ಲಿರ್ತಕ್ಕಂಥ ಫ್ಯಾಕಲ್ಟಿಯಲ್ಲೂ ಕೂಡ ಅದನ್ನು ನಾನು ಕಾಣ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಶಿಕ್ಷಕರಾಗಿರ್ತಕ್ಕಂಥವ್ರು ನಾವುಗಳು ಸಮುದ್ರದಷ್ಟು ಜ್ಞಾನವನ್ನು ನೀಡಿದಾಗ ಅವರು ಬೊಗಸೆಯಷ್ಟು ತಗೋತಾರೆ. ಯಾಕೆಂದರೆ ಸಮುದ್ರದಷ್ಟು ನಾವು ವಿಷಯಗಳನ್ನು ಹೇಳಿದಾಗ ಅಷ್ಟನ್ನು ಗ್ರಹಿಸುವಂಥ ಶಕ್ತಿ ಇರೋದಿಲ್ಲ. ಆ ಬೊಗಸೆಯನ್ನು ತಗೊಳ್ತಾರಲ್ಲ, ಆ ಬೊಗಸೆಯನ್ನು ಹೆಚ್ಚು ಮಾಡ್ತಕ್ಕಂತಹ ಮತ್ತೆ ಎಗೈನ್ ಆ ಒಂದು ಸ್ಕಿಲ್ಲು ಅಥವಾ ಆ ಒಂದು ಜವಾಬ್ದಾರಿ ಶಿಕ್ಷಕರ ಕೈಯಲ್ಲೇ ಇರುತ್ತೆ. ಹಾಗಾಗಿ ನಾನು ಶಿಕ್ಷಕರಿಗೆ ಕಿವಿ ಮಾತು ಹೇಳ್ತೀನಿ, ಕಲಿಸಿ. ಎಷ್ಟು ಆ ಮಗು ಕಲಿಯೋ ಶಕ್ತಿ ಇದೆಯೋ, ನಿಮಗೆ ಎಷ್ಟು ಕಲಿಸುವಂತಹ ಜಾಣತನ ಇದೆಯೋ ಅಷ್ಟು ಕೂಡ ಕಲಿಸಿ. ಯಾಕೆ ಅಂತ ಹೇಳಿದ್ರೆ ವಿದ್ಯಾದಾನ ಅಂತಕ್ಕಂಥದ್ದು ಒಂದು ಮಹಾದಾನ. ಸೊ ಆ ಒಂದು ವಿದ್ಯಾದಾನ ಇಲ್ಲಿ ನಾನು ಯಾವತ್ತೂ ಕೂಡ ನಾನು ಫೀಸ್ ಬಗ್ಗೆ ಮಾತಾಡೋದಿಲ್ಲ. ಯಾವುದೇ ಶಾಲೆಗೆ ನಾನು ಹೋದರೂ ಕೂಡ ಫೀಸ್ ಬಗ್ಗೆ ಮಾತಾಡೋದಿಲ್ಲ. ಅಲ್ಲಿ ಕೊಡ್ತಾ ಇರ್ತಕ್ಕಂಥ ಎಜುಕೇಷನ್ ಬಗ್ಗೆ ಅಷ್ಟೇ ಮಾತಾಡ್ತೀನಿ ಸರ್. ಫೀಸು ಇವತ್ತು ನಿಮ್ಮ ಮಕ್ಕಳನ್ನ ಒಳ್ಳೆ ಗುಣವಂತರಾಗಿ, ನೀತಿವಂತರಾಗಿ, ಸಮಾಜಕ್ಕೆ ಮುಂದೆ ಒಳ್ಳೆ ವ್ಯಕ್ತಿಗಳಾಗಿ ರೂಪಿಸ್ತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಗಳಿದ್ದಾಗ ಫೀಸನ್ನು ಲೆಕ್ಕ ಹಾಕೋದೇನು ಬೇಕಾಗಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಅವರಿಗೆ ನೀವು ನೈತಿಕವಾಗಿ ಸ್ಥೈರ್ಯವನ್ನು ಕೊಡಿ, ಇನ್ನೂ ಒಂದಷ್ಟು ಒಳ್ಳೆ ಸ್ಟ್ರೆಂತ್ ಆಗಲಿ ಈ ಒಂದು ಪ್ರೀ ಸ್ಕೂಲ್ಗೆ. ಇವತ್ತು ಈ ವರ್ಷ ಏನಿದೆ 50 ಇದೆ ಅಂತ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಇಯರ್ ಕಮಿಂಗ್ ಇಯರ್ 100 ಆಗಲಿ. ಸೊ ಬೇರೆ ಅದರಿಂದ ಒಂದಷ್ಟು ಶಿಕ್ಷಕರು ಅಲ್ಲಿ ತಮ್ಮ ಜೀವನವನ್ನು ರೂಪಿಸ್ಕೋತಾರೆ. ಸೊ ಹಾಗೆಯೇ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ ಅಂತ ಹೇಳಿದಾಗ ಯಾರೂ ಕೂಡ ಹಿಂಜರಿಯಬೇಕಾಗಿಲ್ಲ. ಹಾಗಾಗಿ ನಿಮ್ಮ ಸ್ನೇಹಿತರಿಗಾಗಿರ್ಬೋದು, ನಿಮ್ಮ ಸಂಬಂಧಿಕರಿಗಾಗಿರ್ಬೋದು, ಹಾಗಾಗಿ ಅದನ್ನು ವ್ಯವಸ್ಥಿತವಾಗಿ ಮಾಡುವಂತಹ ಶಿಕ್ಷಣ ಸಂಸ್ಥೆಗಳಿಗೆ ಮಕ್ಕಳನ್ನು ಸೇರಿಸಿದರೆ ಒಳ್ಳೆ ವಿದ್ಯಾವಂತರಾಗ್ತಾರೆ, ಸಮಾಜದಲ್ಲಿ ಒಳ್ಳೆ ಪ್ರಜೆಗಳಾಗ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಸಣ್ಣ ಮಕ್ಕಳಿಗೆ ಏನು ಆ ಒಂದು ಕಲಿಕಾ ಹಂತಗಳನ್ನು ಕೊಡ್ತಾ ಇದ್ದಾರೆ ಅದಾಗಲೇ ಮುಂದುವರಿಸಲಿ ಅಂತ ನಾನು ಹೇಳ್ತೀನಿ. ಮತ್ತು ಈಗ ಮಕ್ಕಳಿಗೆ ಹೇಳೋವಂಥದ್ದು ಏನಿಲ್ಲ ನಾನು, ಯಾಕೆಂದರೆ ಮಕ್ಕಳಿಗೆ ಕೂರಿಸ್ಕೊಂಡು ಇಷ್ಟೆಲ್ಲ ಭಾಷಣ ಮಾಡಿದ್ರೆ ನೀವು ಎದ್ದು ಓಡೋಗ್ಬಿಡ್ತಾರೆ ಅವರು. ಯಾಕೆಂದರೆ ಮಕ್ಕಳಿಗೆ ಹೇಳೋವಂಥದ್ದು ಏನಿಲ್ಲ. ನೀವೇನಿದ್ದೀರಾ ಕೇಂದ್ರ ಬಿಂದು, ಈ ಒಂದು ಸಮಾರಂಭ ಆಗಬೇಕಾದ್ರೂ, ಈ ಕಾರ್ಯಕ್ರಮ ಆಗಬೇಕಾದ್ರೂ ನಿಮ್ಮ ಸಹಕಾರ ಬಹಳಷ್ಟು ಇದೆ, ನನಗೆ ಗೊತ್ತಿದೆ. ಯಾಕೆಂದರೆ ನಾವು ಪ್ರೈವೇಟ್ ಶಾಲೆಯಲ್ಲಿ ಕೆಲಸ ಮಾಡಿಕೊಂಡು ಏನಾದರೂ ಮಕ್ಕಳಿಗೆ ಈ ಥರದ ವೇಷಭೂಷಣ ಹಾಕ್ಸಿ, ಈ ಥರದ ಒಂದು ನೃತ್ಯಗಳಿಗೆ ಕಳಿಸಿ, ಡ್ಯಾನ್ಸಿಗೆ ಕಳಿಸಿ ಅಂತ ಹೇಳಿದಾಗ ಬಹಳ ಅವರು ಇಷ್ಟಪಟ್ಟೆ ಆಗ್ತಾರೆ. ಹಾಗಾಗಿ ಯಾವಾಗಲೂ ಕೂಡ ನಿಮ್ಮ ಸಹಕಾರ ತುಂಬ ಇರುತ್ತೆ. ಮತ್ತು ಇನ್ನೊಂದು ನೋಟ್ ಮಾಡಬೇಕು ನಾನು, ಇಲ್ಲಿ ಬಸವಣ್ಣ ಯಾವುದೋ ಇಲ್ಲಿ ಕರ್ಕೊಂಡೋಗಿ ವಚನ ಸಾಹಿತ್ಯದ ಬಗ್ಗೆ ನೀವು ಇದು ಮಾಡಿದ್ರಿ ಅಂತ. ಬಹುಶಃ ನನಗೆ ಕ್ಲಾಸ್ 1, ಕ್ಲಾಸ್ 2 ಮಕ್ಕಳೂ ಕೂಡ ಮಾಡೋದಕ್ಕಾಗಲ್ಲ. ಅಂಥ ಒಂದು ಅದ್ಭುತವಾದಂಥ ಸಾಧನೆ ಮಾಡಿಸಿದ್ದೀರಾ. ನಿಮಗೆ ಮತ್ತೊಮ್ಮೆ ಸಲಾಂ. ಯಾರು ಅದನ್ನು ತಯಾರು ಮಾಡಿದ್ದೀರಾ ವಚನಗಳನ್ನು,
ಏಳಿಸಿ ಆ ಒಂದು ಕಾಸ್ಟ್ಯೂಮ್ ಹಾಕಿ ಅಂಥ ಒಂದು ದೊಡ್ಡ ಶಾಲೆಯ ಆವರಣದಲ್ಲಿ ಆ ಮಕ್ಕಳು ಪ್ರೈಸನ್ನು ತಗೊಂಬಂದಿದ್ದಾರೆ ಅಂತ ಹೇಳಿದ್ರೆ ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಶಿಕ್ಷಕರು ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಆ ಮೇಡಮ್ ಹೇಳ್ತಾ ಇದ್ರು, ಇವರು ಯಾರೋ ವನಜಾಕ್ಷಿ ಅಂತ ಮೇಡಮ್ ಅಂತ ಹೇಳ್ತಾ ಇದ್ರು. ನಾನು ತುಂಬ ಹೆಮ್ಮೆಯಿಂದ ನಮ್ಮ ಸ್ಟೂಡೆಂಟ್ ಮೇಡಮ್ ಅಂತ ಇದು ಮಾಡಿಕೊಂಡಾಗ ಅವರು ಸಾರ್ ಸೆಲ್ಫ್ ಮೋಟಿವ್ ಬಿಡಿ ಸರ್ ಅಂತ 100%. ಆದರೂ ಕೂಡ ಅವರು ಏನು ದಿವಸದ 24 ಗಂಟೆಯಲ್ಲಿ ಇರುವಂಥ 50 ಮಕ್ಕಳ ಬಗ್ಗೆನೇ ಚಿಂತನೆ ಮಾಡ್ತಾ ಇರ್ತಾರೆ ಅವರು. ಸೊ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಂಥವರು ಇಂಥ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಲಿ, ಸಮಾಜದಲ್ಲಿ ಇನ್ನು ದೊಡ್ಡದಾಗಿ ಸಂಸ್ಥೆಗಳನ್ನು ಕಟ್ಟಲಿ, ದೊಡ್ಡದಾಗಿ ಶಿಕ್ಷಣವನ್ನು ಕೊಡಲಿ. ಆ ಕೊಡ್ತಕ್ಕಂತಹ ಚೈತನ್ಯ ಶಕ್ತಿ ಆ ದೇವರು ಕರುಣಿಸಲಿ. ಇಬ್ಬರು ದಂಪತಿಗಳು ಮನಸ್ಸು ಮಾಡಿದ್ರೆ ಆ ಒಂದು ಶಿಕ್ಷಣ ಸಂಸ್ಥೆಯನ್ನು ಇನ್ನೂ ಎತ್ತರಕ್ಕೆ ಬೆಳೆಸಲಿ ಅಂತ ನಾನು ಹಾರೈಸ್ತೀನಿ. ಸೊ ಇದಕ್ಕಿಂತ ಹೆಚ್ಚಿಗೆ ನಾನು ಇನ್ನೇನು ಹೇಳಲಿಕ್ಕೆ ಬಯಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಸೊ ಆ ವಿಡಿಯೋ ಕ್ಲಿಪ್ಸಲ್ಲಿ ನಾನು ನೋಡಿದೆ, ನಾನು ಪ್ರತಿಯೊಂದು ಆ್ಯಕ್ಟಿವಿಟಿ ಮಾಡಿಸಿರೋದಷ್ಟೂ ಕೂಡ ಹಿಂದೆ ಅದು ಡಿಸ್ಪ್ಲೇ ಆಗ್ತಾಯಿತ್ತು. ಬಹುಶಃ ನೀವು ಕೂಡ ಎಷ್ಟೋ ಸಲ ಸಂತೋಷ ಪಟ್ಟಿದ್ದೀರಾ. ಅದು ವ್ಯಾಟ್ಸಪ್ಪಲ್ಲಿ ಮತ್ತು FBಯಲ್ಲಿ ನೋಡಿದಾಗ ನಿಮ್ಮ ಮಕ್ಕಳ ಪ್ರತಿಭೆ ಹೇಗೆ, ಆ ಪ್ರತಿಭೆಯನ್ನು ಹೇಗೆ ಅರಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಸೊ ಹಾಗಾಗಿ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಮಾಡೋಂಥ ಪ್ರಯತ್ನಗಳಿದ್ದರೆ ಬೇಕಿದ್ರೆ ನಾನೇ ಒಂದು ಸರಿ ಗೈಡ್ ಮಾಡ್ತೀನಿ, ಇನ್ನೂ ಈ ಥರ ಚೇಂಜ್ ಮಾಡ್ಬೋದಮ್ಮ, ಇನ್ನೂ ಸ್ವಲ್ಪ ಎಕ್ಸ್ಟ್ರಾಡಿನರಿಯಾಗಿ ಮಾಡಿ ಅಂತ ಬೇಕಿದ್ರೆ ನಾನು ಸದಾಕಾಲ ಅವರ ಒಂದು ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ. ಯಾಕೆಂದರೆ ನನಗೆ ತುಂಬ ಹೆಮ್ಮೆ ಇದೆ. ನಾನು ಆ್ಯಸ್ ಎ ಸ್ಟೂಡೆಂಟ್, ನನ್ನ ಸ್ಟೂಡೆಂಟಾಗಿ ಇಷ್ಟರ ಮಟ್ಟಿಗೆ ಸಾಧನೆ ಮಾಡಿದ್ದಾಳೆ ಅಂತ ಹೇಳಿದ್ರೆ ನಾನು ತುಂಬ ಪ್ರೌಡ್ ಮೂಮೆಂಟ್ ನನಗಿದೆ ಇವತ್ತು. ನಾನು ಮಾತಾಡ್ತಾ ಇರ್ತಕ್ಕಂಥದ್ದೇ ಒಂದು ರೋಮಾಂಚನವಾಗಿ ಮಾತಾಡ್ತಾ ಇದ್ದೀನಿ. ಸೊ ಸಾಕಷ್ಟು ಸಮಾರಂಭಗಳಿಗೆ ಹೋಗಿದ್ದೀನಿ, ಬಟ್ ನನ್ನ ಆ್ಯಸ್ ಎ ಸ್ಟೂಡೆಂಟು ಅಂತ ಹೇಳಿದಾಗ ಅದರ ಒಂದು ಅನುಭವನೇ ಬೇರೆ ಇರುತ್ತೆ. ಹಾಗಾಗಿ ನಿಮ್ಮಂಥವರ ಒಂದು ಸಹಕಾರ ಎಲ್ಲ ಇರಲಿ. ಒಳ್ಳೆಯ ಶಿಕ್ಷಣ ಸಂಸ್ಥೆಗಳನ್ನು ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನೀವೆಲ್ಲರೂ ಕೂಡ ಬೆಂಬಲವಾಗಿ ಕೊಡಿ, ಬೆಂಬಲವಾಗಿ ನಿಲ್ಲಿ. ಮತ್ತು ಇನ್ನೂ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3, ಕ್ಲಾಸ್ 4 ಆ ಥರದ ಒಂದು ಪರ್ಮಿಷನ್ನು ತೊಗೊಂಡು ಅವರು 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್, 4ನೇ ಕ್ಲಾಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಆಗಲೂ ಕೂಡ ನಿಮ್ಮ ಅಕ್ಕಪಕ್ಕದವರಿಗೆ ಹೇಳಿ ಅಡ್ಮಿಷನ್ ಮಾಡಿಸಿ ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂಥ ವಿದ್ಯಾಸಂಸ್ಥೆಗೆ ಮಕ್ಕಳನ್ನು ಸೇರಿಸಿ. ಈಗಾಗಲೇ ನೀವು ಸೇರಿಸಿರೋರಿಗೆ ಮತ್ತೊಮ್ಮೆ ಒಂದು ನಮಸ್ಕಾರ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.